ಸರ್ ಮೂವಿ ಅಂತೂ ಸೂಪರ್ ಇದೆ. ಒಂದು ಹಾಲಿವುಡ್ ರೇಂಜಿಗೆ ಮೂವಿ ಐತೆ. ಮೂವಿ ಸೂಪರ್ ಇದೆ, ಚೆನ್ನಾಗಿದೆ. ಎಲ್ಲರೂ ಥಿಯೇಟರ್ ಬಂದು ನೋಡ್ಬೇಕಂತೇಳಿ ವಿನಂತಿ. ಚೆನ್ನಾಗಿದೆ ಸರ್ ಮೂವಿ. ಸರ್ ಟ್ರೇಲರ್ ನೋಡ್ಬಿಟ್ಟು ಜನ ಏನು ಅನ್ಕೊಂಡಿದ್ರು, ಅವ್ರು ಬಂದು ಮೂವಿ ನೋಡ್ಲಿ. ಟ್ರೇಲರ್ಗಿಂತ ಸೂಪರ್ ಇದೆ ಮೂವಿ. ಹಾಲಿವುಡ್ ರೇಂಜಿಗೆ ಐತೆ ಮೂವಿ, ಸೂಪರ್ ಇದೆ. ನಮ್ಮ ಕನ್ನಡ ಸಿನಿಮಾ ಈ ರೇಂಜಿಗೆ ಆಗುತ್ತೆ ಅಂತೇಳಿ ನಾವು ಅನ್ಕೊಂಡಿರ್ಲಿಲ್ಲ. ಅದಕ್ಕಿಂತ ಸೂಪರ್ ಆಗಿದೆ ಸರ್. ಎಲ್ಲರೂ ಥಿಯೇಟರ್ ಬಂದು ನೋಡಬೇಕು ಸರ್. ಎಲ್ಲರ ರೆಕಾರ್ಡು ಬ್ರೇಕ್ ಮಾಡಿದ್ದಾರೆ ನಮ್ಮ ಬಾಸು. ಅದು ಖುಷಿ ಆಗ್ತಾ ಇದೆ. ಎಲ್ಲ ಬಾಲಿವುಡ್ ಟಾಲಿವುಡ್ ಎಲ್ರಿಗೂ ಸೈಡ್ ಹೊಡೆದಿದ್ದಾರೆ ನಮ್ಮ ಬಾಸು. ಎಲ್ಲ ರೆಕಾರ್ಡ್ ಬ್ರೇಕು. ಚೆನ್ನಾಗಿದೆ ಸರ್. ಫ್ರೆಂಡ್ಸ್, ನನ್ನ ಹೆಸರು ಹೇಮಂತ್ ಅಂತ. ನೋಡಿ ನಮ್ಮ ಬಾಸು ಎಷ್ಟು ದಿನ ಆದ್ಮೇಲೆ ಬಂದಿದ್ದಾರೆ. 4 ವರ್ಷ ಈಗಲೇ ವೇಟ್ ಮಾಡಿದ್ದೀವಿ ನಾವು ಮೂವಿಗೋಸ್ಕರ. ಅಂತೂ ಕನ್ನಡ ಇಂಡಸ್ಟ್ರಿನ ಹಾಲಿವುಡ್ ಲೆವೆಲ್ಗೆ ತಗೊಂಡು ಹೋಗ್ತಾ ಇದ್ದಾರೆ ಯಶ್ ಬಾಸು. ಜೈ ರಾಕಿಂಗ್ ಸ್ಟಾರ್ ಯಶ್. 4 ವರ್ಷ ಆದ್ಮೇಲೆ ಬಾಸ್ ಎಂಟ್ರಿ ಕೊಟ್ಟವ್ರೆ, ಸ್ಕ್ರೀನ್ ಮೇಲೆ ಧ್ವಂಸ ಮಾಡ್ಬಿಟ್ಟವ್ರೆ ಬ್ರೋ. ಏನಕ್ಕೆ ಅಂದ್ರೆ ಬಾಸ್ ಇಲ್ಲಿಂದಾನೇ ಸ್ಯಾಂಡಲ್ವುಡ್ ಬಾಲಿವುಡ್ ಹಾಲಿವುಡ್ನೆಲ್ಲ ಹೊಡಿಬೋದು ಅಂತ ತೋರಿಸ್ಕೊಟ್ಬಿಟ್ಟವ್ರೆ. ಈ ಸಿನಿಮಾ ಹಿಟ್ಟಾಗೋಯ್ತು, ಬಾಸ್ ಹಾಲಿವುಡ್ಗೆ ಎಂಟ್ರಿ ಆಗೋಯ್ತು. ಇವಾಗಿಂದ ಬ್ರೋ ಹಾಲಿವುಡ್ನ ಮೀರಿ ರಾಕಿವುಡ್ ಅಂತ ಸ್ಟಾರ್ಟ್ ಆಗುತ್ತೆ. ಬಾಸ್ ಕ್ರೇಜ್ ಸ್ಟಾರ್ಟ್ ಬ್ರೋ. ಏನಕ್ಕೆ ಧ್ವಂಸ ಬ್ರೋ. ಒಂದೇ ಒಂದು ಈ ತರ 4 ವರ್ಷ ಆದ್ಮೇಲೆ ಅದು ಕರ್ನಾಟಕದಲ್ಲಿ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಬ್ರೋ. ಇವಾಗ ಬೇರೆಯವ್ರ ಸಿನಿಮಾ ಬಂದ್ರೆ ಕನ್ನಡ ಸಿನಿಮಾ ಎದುರ್ತಾ ಇತ್ತು ಒಂದ್ ಕಾಲದಲ್ಲಿ. ಇವರು ಬ್ರೋ ಗಜಕೇಸರಿ ಟೈಮಲ್ಲಿ ಅಂತ ಪೀಕೆನ ಹೊಡೆದೋಡಿಸ್ತವ್ರು. ಇವಾಗ ಹಾಲಿವುಡ್ ಲೆವೆಲ್ ಅಲ್ಲಿ ಬೆಳೆದವ್ರೆ. ಇವಾಗ ಅವ್ರ ಸಿನಿಮಾ ಬತ್ತೈತಿ ಅಂದ್ರೆ ಆಪೋಸಿಟ್ ಇವತ್ತೊಂದು ಸಿನಿಮಾ ರಿಲೀಸ್ ಆಗೈತಾ, ಅದು ಬ್ರೋ ಬಾಸ್ ಗದ್ದು ನೆಕ್ಸ್ಟ್ ಲೆವೆಲ್ ಆಗೈತೆ ಸಿನಿಮಾ. ಎಲ್ರು ಬಂದು ನೋಡಿ ಬ್ರೋ. ನಟ ರಾಕ್ಷಸ ಬ್ರೋ. ಏನ್ತಿಕೇನೆ ಈ ಸಿನಿಮಾದಲ್ಲಿ ಬಾಸು ನಾವ್ ಇಲ್ಲಿವರೆಗೂ ಏನ್ ನೋಡಿದ್ವಿ ಅದನ್ನೆಲ್ಲ ಮೀರಿದ ಲೆವೆಲ್ ಬ್ರೋ. ಆಕ್ಟಿಂಗ್ ಅಂತ ಬಂದ್ರೆ ಟಿಕೆಟ್ ಲುಕ್ ಬಂದಾಗ, ಕ್ಲೀನ್ ಶೇವ್ ಲುಕ್ ಬಂದಾಗ 4 ವರ್ಷದಿಂದ ಬಾಸು ಗಡ್ಡದಲ್ಲಿ ನೋಡಿ ಬೇಜಾರಾಗಿತ್ತು. ಅದಾದ್ಮೇಲೆ ಕ್ಲೀನ್ ಶೇವ್ ಎಷ್ಟ ನೋಡಿ ಸಖತ್ತು ಥಿಯೇಟರ್ ಧ್ವಂಸ ಆಗೋಯ್ತು ಬ್ರೋ. ಈ ಲುಕ್ ನಾವು ಕಣ್ ತುಂಬ್ಕೊಂಡ್ಬಿಡ್ಬೇಕು. ಹೋಗುವಾಗ ರಾಯಂಗ್ ಇಷ್ಟಪಟ್ಟು ಹೋಗ್ತೀರಾ, ಬರುವಾಗ ನೀವು ಟಿಕೆಟ್ನ ಇಷ್ಟಪಡ್ತೀರಾ. ಕ್ಲೈಮ್ಯಾಕ್ಸ್ ಒಳ್ಳೆ ಟ್ವಿಸ್ಟ್ ಇದೆ, ನಾನು ಹೇಳಲ್ಲ, ನೀವು ಬಂದು ನೋಡಿ. ಸ್ಪಾಯ್ಲರ್ ಕೊಡಬಾರ್ದು, ಬಂದು ನೋಡಿ. ಮಸ್ತಾಗಿದೆ ಮೂವಿ ಬ್ರೋ. ಯಶ್ ಬಾಸ್ ನೆಕ್ಸ್ಟ್ CEO ಆಫ್ ವರ್ಲ್ಡ್ ಸಿನಿಮಾ ಅಷ್ಟೇ. ರಾಕಿ ಬೈದ ಅವ ಅಷ್ಟೇ. ನಮಸ್ಕಾರ, ನನ್ನ ಹೆಸರು ರಾಯೂತ್. ಐ ಬಾಡಿಂಗ್ ಆಕ್ಟರ್. ಫಸ್ಟ್ ಆಫ್ ಆಲ್ 2 ವಿಷಯ ಇದೆ. ಸಿನಿಮಾ ಟಾಕ್ಸಿಕ್ ಬಗ್ಗೆ ಹೇಳೋದಾದ್ರೆ ಇಟ್ಸ್ ಅಬ್ಸಲ್ಯೂಟ್ಲಿ ಅ ಟ್ರೀಟ್. ನಮ್ಮ ಕನ್ನಡ ಆಡಿಯನ್ಸ್ಗೆ ಏನು ಬೇಕೋ ಅದು ಇದೆ, ಬೇರೆ ಲ್ಯಾಂಗ್ವೇಜ್ ಆಡಿಯನ್ಸ್ಗೆ ಏನು ಬೇಕೋ ಅದು ಇದೆ. ಇನ್ನು ಬೌಂಡ್ರಿ ದಾಟಿ ಇಂಡಿಯಾ ದಾಟಿ ಬೇರೆ ಆಡಿಯನ್ಸ್ಗೆ ಏನಿರಬೇಕು ಅದು ಇದೆ. ಸೊ ತುಂಬ ಜನ ಅಮೇಚೂರ್ ಯೂಟ್ಯೂಬರ್ಸ್ ಇರ್ತಾರೆ, ಅವರೆಲ್ಲ ಸಿನಿಮಾ ಬಗ್ಗೆ ಏನು ಗೊತ್ತಿಲ್ಲದೆ ಮಾತಾಡ್ತಾರೆ. ಅವ್ರ ಮಾತೇನು ಕೇಳದೆ ಬಂದು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಮಾಡಿ, ನಿಮಗೆ ಇಷ್ಟ ಆಗುತ್ತೆ. 2ನೇದು, ಮಾತಿನ ವೀರನಿಗಿಂತ ಕಾರ್ಯವೀರ ಮೇಲು ಅನ್ನೋ ಒಂದು ಮಾತಿದೆ. ಅದು ಈ ನುಡಿ ಬಂದು ಯಾವಾಗಲೂ ಸೂಕ್ತ ಆಗುತ್ತೆ, ಯಾವುದೇ ಕಾಲಕ್ಕೂ ಸೂಕ್ತ ಆಗುತ್ತೆ. ನಮ್ಮಲ್ಲಿ ತುಂಬ ಜನ ಇಂಟೆಲೆಕ್ಚುಯಲ್ ಫಿಲ್ಮ್ ಮೇಕರ್ಸ್ ಇರ್ತಾರೆ, ತುಂಬ ಒಳ್ಳೆ ಜ್ಞಾನ ಇರುತ್ತೆ. ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಬರೀ ಫಿಲ್ಮ್ಸ್ನ ಕನ್ಸ್ಯೂಮ್ ಮಾಡಿ ಸುಮ್ಮನೆ ಕೂತ್ಕೊಳ್ತಾರೆ. ಅವ್ರಿಗೆಲ್ಲ ಒಂದು ಅಡ್ವೈಸ್ ಕೊಡ್ತೀನಿ, ಯಾರು ನಾಲೆಜ್ನ ಮ್ಯಾನಿಪುಲೇಟ್ ಮಾಡ್ತಾರೋ ಫಿಲ್ಮ್ ನಾಲೆಜ್ನ, ಅವ್ರಿಗೆಲ್ಲ ಒಂದು ಅಡ್ವೈಸು, ಈ ಫಿಲ್ಮಲ್ಲಿ ಯಾವ್ದಾದ್ರು ತಪ್ಪು ಕಾಣಿಸಿದ್ರೆ ಅಥವಾ ಒಂದು ಚಿಕ್ಕ ಲೂಪ್ ಹೋಲ್ ಇದ್ರೆ ದಯವಿಟ್ಟು ಅದನ್ನ ಎಕ್ಸಾಜರೇಟ್ ಮಾಡಿ ಇದೆಲ್ಲ ಕೊಡೋ ಸಿನಿಮಾ ಕ್ವಿಂಟಿನ್ ಟರಂಟಿನೋ ಮಾಡ್ತಾರಲ್ಲ ಅದು ಸಿನಿಮಾ, ಕ್ರಿಸ್ಟೋಫರ್ ನೋಲನ್ ಮಾಡ್ತಾರೆ ಅದು ಸಿನಿಮಾ ಅಂತ ಕಂಪೇರ್ ಮಾಡೋಕೆ ಹೋಗ್ಬೇಡಿ. ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಏನು ಬೇಕು ಅದನ್ನ ನಾವೇ ಮಾಡ್ಕೋಬೇಕು, ಹೊರಗಡೆ ಯಾರು ಬಂದು ಮಾಡಲ್ಲ. ಸೊ ಎಸ್ ಸರ್, ಗೀತು ಮೋಹನ್ ದಾಸ್ ಮ್ಯಾಮ್ ಅದನ್ನ ಮಾಡಿದ್ದಾರೆ, ಪ್ರೂವ್ ಮಾಡಿದ್ದಾರೆ. ಬಂದು ಸಿನಿಮಾ ನೋಡಿ ಸೆಲ್ಫ್ ಎಕ್ಸ್ಪೀರಿಯನ್ಸ್ ತಗೊಳ್ಳಿ, ಯಾರು ಮಾತು ಕೇಳೋಕೆ ಹೋಗ್ಬೇಡಿ. ಥ್ಯಾಂಕ್ ಯು. ಮೂವಿ ಮಾತ್ರ ಸೂಪರ್ ಆಗಿದೆ. ಲೆವೆಲ್ ಮೂವಿ ಮಾತ್ರ ಇಷ್ಟ ನೋಡೋದು ಬೇಜಾರು. ಮತ್ತೆ ಮೂವಿ ಮಾತ್ರ ಸಖತ್ತಾಗಿದೆ, ಸೂಪರ್ ಆಗಿದೆ, ಸೂಪರ್. ಎರಡು ರೆಕಾರ್ಡ್ ಬ್ರೇಕ್ ಮಾಡುತ್ತೆ. ಇದು ಸೂಪರ್ ಆಗಿದೆ ಮಾತ್ರ ಫಿಲಮ್ ಬ್ರೋ. ಇಬ್ರು ಇಷ್ಟ ಆದ್ರು, ಸೂಪರ್ ಆಗಿದೆ ಬ್ರೋ ಮೂವಿ. ಬ್ರೋ ಮೂವಿ ಮಾತ್ರ ಸೂಪರ್ ಆಗಿತ್ತು. ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಕ್ಲೈಮ್ಯಾಕ್ಸ್ ಎಂದು ನೀವು ಗೆಸ್ಸೇ ಮಾಡೋಕ್ಕಾಗಲ್ಲ, ಆ ಥರ ಇದೆ ಕ್ಲೈಮ್ಯಾಕ್ಸ್ ಮಾತ್ರ. ಮೂವಿ ಮಾತ್ರ ಬಂದು ನೋಡಬೇಕು ಸಿನಿಮಾದಲ್ಲಿ. ಮಸ್ತಾಗಿದೆ. ಕ್ಯಾರೆಕ್ಟರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿ ಮಾಡವ್ರೆ, ಮಸ್ತಾಗಿ ಮಾಡವ್ರೆ, ಸಕ್ಕತ್ತಾಗಿದೆ. ಆಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಎಷ್ಟೇ ಹೇಳಿದ್ರಲ್ಲ, ಟ್ವಿಸ್ಟ್ ಮೇಲೆ ನಿಮಗೆ ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ತಾರಲ್ವಾ, ಪಕ್ಕ ಆಗಿದೆ ಅದು. ಬಂದು ನೀವು ನೋಡಲೇಬೇಕು, ಅದು ಮಸ್ತಾಗಿದೆ ಮೂವಿ. ಎಲ್ಲರೂ ಬರಬೇಕು, ನೋಡಲೇಬೇಕು. ಆಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್.